ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಗುತ್ತಿಗೆದಾರನಿಗೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಧಮಕಿ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಶಾಸಕ ಚಂದ್ರು ಲಮಾಣಿ ಧಮಕಿಗೆ ಆಡಿಯೋ ಸಾಕ್ಷಿ ಕೂಡ ಇರುವಂಥದ್ದು. ಗುತ್ತಿಗೆದಾರ, ಶಾಸಕ ಹಾಗೆ PA ನಡುವೆ ನಡೆದಂತಹ ಸಂಭಾಷಣೆ ಇದು. ಈ ಆಡಿಯೋದಲ್ಲಿ ಬೇಡಿಕೊಂಡ್ರೂ ಕೂಡ ಚೇಂಜ್ ಆಫ್ ವರ್ಕ್ ಮಾಡುವಂತೆ ಶಾಸಕರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ತಮಗೆ ಕಮಿಷನ್ ಬಂದಿಲ್ಲ ಅನ್ನೋದು ಅಂತ ಹೇಳಲಾಗ್ತಾ ಇದೆ. ಕಮಿಷನ್ ಬಂದಿಲ್ಲ ಅಂತೇಳಿ ವರ್ಕ್ ಚೇಂಜ್ ಮಾಡೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಗುತ್ತಿಗೆದಾರ ವಿಜಯ್ ಪೂಜಾರ್ಗೆ ಶಾಸಕರು ಆವಾಜ್ ಹಾಕಿ ಧಮಕಿಯನ್ನ ಹಾಕಿರುವಂತಹ ಆರೋಪ ಕೂಡ ಇದೆ. ಶಾಸಕರದ್ದು ಎನ್ನಲಾದ ಈ ಆಡಿಯೋ ನ್ಯೂಸ್ ಫಸ್ಟ್ಗೂ ಕೂಡ ಲಭ್ಯ ಆಗಿದೆ. ನಿಮ್ಗೆ ಇದ್ರಾಗ ಕೇಳ್ತಾರೆ ಅದು ಒಂದೇ ಎರಡನೇ ಟೆಂಡರ್ ಆಗಿತ್ತಲ್ಲ, ಅದನ್ನ ರೀಟೆಂಡರ್ ಮಾಡಕ್ಕೆ ಚೇಂಜ್ ಆಫ್ ವರ್ಕ್ ಅಲ್ಲಿ ಬೇಡ, ಚೇಂಜ್ ಆಫ್ ವರ್ಕ್ ಮಾಡಕ್ಕೆ ಅಲ್ಲಿ ಕೊಟ್ಟು ಕಳಿಸಿ ಸರ್. ಅದೊಂದು ಇವು ಮಂಜು ಅವ್ರಿಗೆ ಹೇಳಿನಿ ಸರ್. ಅದು ಮೊನ್ನೆ ವಾಟರ್ ಸಪ್ಲೈ ನಾನು ಬಂದು ಬಿಲ್ ಆಗುತ್ತೆ ಸರ್. ಅದರ ಪ್ರಕಾರ ಇಲ್ಲ, ಚೇಂಜ್ ಆಫ್ ವರ್ಕ್ ಬಿಲ್ ಕಳಿಸಿ ಲೆಟರ್ ಮಾಡಿ. ಮೇಲಿಂದು ಅದು ವರ್ಕ್ ಐತಲ್ಲ, ಅದು ಇನ್ನೂ ವರ್ಕ್ ಆರ್ಡರ್ ಕೊಟ್ಟಲ್ಲ, ಇದಿನ್ನೂ ನಾವು ಪೂಜೆ ಮಾಡಿಲ್ಲ, ಅದನ್ನು ಈ ಥರ ಅಲ್ಲಿ ಅನುಕೂಲ ಆಗೋದಿಲ್ಲ. ಹಾಗಾಗಿ ಚೇಂಜ್ ಆಫ್ ವರ್ಕ್ ಮಾಡಿ ನಮಗೇನು ಅರ್ಜೆಂಟ್ ಐತಲ್ಲ ಇಲ್ಲೇ ಹಾಕೋರಿ ಸರ್. ಇದೇನು ತಂದು ಕೊಡಿ. ಇಲ್ಲ ಇಲ್ಲ ಬೇಡ, ಸರ್ 2-3 ದಿನ ಅಷ್ಟೇ ಸರ್. ನಾನು ಮಾತಾಡೋ ಬಸ್ಸು ಜೊತೆ ಮಾತಾಡಿನ, ಬಸ್ಸು ಕರ್ಕೊಂಡ್ಬಂದು ಬಿಡಿ ಒಂದು ಜೊತೆ, ಅವರು ಕುಡಿದ್ರೆ ಚಲೋ. ಇಲ್ಲ ಸರ್, ಪ್ಲೀಸ್ ಸರ್. ಒಂದು ಸಿರಟ್ಟಿಗೆ ತಾನೆ ಕಾಯ್ತಿರಕ್ಕೆ ಬೆಳ್ಳ 2 ದಿನದಾಗ ತಂದು ಕೊಡಿ. ಇಲ್ಲಪ್ಪ, ಚೇಂಜ್ ಆಫ್ ವರ್ಕ್ ಮಾಡ್ರಿ, ಒಂದಕ್ಕೂ ಚೇಂಜ್ ಆಫ್ ವರ್ಕ್ ಮಾಡಿ ಹೋಗಿ. ಈಗ ವಾಟರ್ ಸಪ್ಲೈದ ಒಂದು ಬಿಲ್ ಐತೆ ಸರ್, ಈಗ ಮಾಡ್ತಾರಂತ ಸರ್. ಈಗ ಮಂಜೂರು ಅವತ್ತು ಬಂದಿದ್ರಿ ರೀ. ಸುಳ್ಳು ಹೇಳ್ಬೇಡ, ನನ್ನ ಜೊತೆ ಮಾತಾಡಕ್ಕೆ ಹೋಗು. ಅಲ್ಲಿ ಕೇಳಿ ಸರ್, ಬಂದಿದ್ರಿ. ನೀನಂತವ್ರನ್ನ 100 ಜನ ನೋಡ್ತೀವ ಬೆಳಿಗ್ಗೆ ಸಾಯಂಕಾಲ ನಮ್ಮಂತ ಅಂಥವ್ರೇ ಬರ್ತಾರ. ಸರ್ ಹಂಗೇನಿಲ್ಲ ಸರ್. ಇಲ್ಲೋಡು, ಎಲ್ಲ ಡಿಸ್ಟಿಕ್ಕಿಗೂ ಇಂಥ ವ್ಯಕ್ತಿ ಈ ಥರ ಬ್ಲಾಕ್ ಮೇಲ್ ಮಾಡ್ತಾನ, ಈ ಥರ ಕಳಪೆಗಾರಿ ಕಾಮಗಾರಿ ಮಾಡ್ತಾರ ಅಂತ ಹೇಳಿ ಇವ್ರಿಗೆ ಸೆಕ್ರೆಟ್ರಿಗೆ, ಚೀಫ್ ಸೆಕ್ರೆಟ್ರಿಗೆ ಒಂದು ಲೆಟರ್ ಕಳಿಸ್ಬಿಡ್ರಿ. ಎಲ್ಲ ಆ ಡಿಸ್ಟಿಕ್ಕಿಗೂ ಫಾರ್ವರ್ಡ್ ಆಗಿ ಬರಲಿ ಸರ್. ನಾನು ಅಂಥದ್ದೇನು ಮಾಡಿಲ್ಲ ಸರ್. ಇದೊಂದು ಸ್ವಲ್ಪ ಅಮೌಂಟಿನ ಪ್ರಾಬ್ಲಮ್. ಇದಕ್ಕೆ ಹೋಗು ಯಾರ್ದು ಒಳ್ಳಮ್ಮ, ಇನ್ನು ಯಾವ ಹೋಗು. ಇಲ್ಲ ಸರ್, ಅವತ್ತು ಅದ ನಮ್ದು ಇದು ಬರತ್ ಹುಣ್ಣಿಗೆ ಅಷ್ಟೇ ಹಂಗೆ ಹೋಗ್ತೀವಿ ಸರ್. ಫ್ಯಾಮಿಲಿ ಮದುವೆ ಐತೆ ಹೋಗೋದಿಲ್ಲ, ಇನ್ನೊಂದು 10 ಮದುವೆ ಮಾಡ್ಕೊ ಹೋಗುವ, ಇನ್ನೊಂದು 10 ಮದುವೆ ಮಾಡ್ಕೊ ಹೋಗ. ಈಗ ಸರ್ ಅದ ಹೇಳಿ ಸರ್ ನಮ್ದು ಈಗ ಹೇಳಿಲ್ಲೇ. ಹಾಂ ಸರ್. ಒಂದೇ ಕೆಲಸದ್ದು ಏನೈತಿ, ಬಸವರಾಜ್ ಕುಮಾರ್ ಮಾತಾಡೋಣ, ಹಾಂ ಮುಚ್ಕೊಂಡು ಕೊಟ್ಟರೆ ಚಲೋ. ಇಲ್ಲ ಅಂದ್ರೆ ಗದಿನವ್ರಿಗೆ ಉಸ್ಲಿ ಮಾಡಕ್ಕೆ ಸರ್. ಈಗ ಯಾರಿಗೆ ಬಿಡ್ತಿದೆ ಅಂತ ಗೊತ್ತೈತೆ, ಯಾರಿಗೆ ಬಿಡ್ತಿದ್ದು ಗೊತ್ತಲ್ಲ. ಮುಸ್ಲಿಮ್ ಅದಾನಲ್ಲ ಫೈನಾನ್ಸ್ ಇದ್ದವ, ಗೊತ್ತದಲ್ಲ ಯಾರು ಫೈನಾನ್ಸ್ ತಗಂತೀವಿ. ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಶಾಸಕರದ್ದು ಎನ್ನಲಾದ ಆಡಿಯೋ ಇದರಲ್ಲಿ ಓಪನ್ ಆಗಿನೇ ಹೇಳ್ತಾರೆ, ನೀನು ಬೇಕಿದ್ರೆ ಇನ್ನೂ ಎಲ್ಲಮ್ಮಂಗೆ ಹೋಗು, ಬೇರೆ ಜಾತ್ರೆಗೆ ಹೋಗು, ಇನ್ನೊಂದಷ್ಟು ಮದುವೆ ಮಾಡ್ಕೋ, ನನ್ನ ದುಡ್ಡು ನನಗೆ ಟೈಮಿಗೆ ಕೊಟ್ಟಿಲ್ಲ, ಚೇಂಜ್ ಮಾಡಿಸಿರಿ, ಎಲ್ಲ ಸೆಕ್ರೆಟ್ರಿ, ಚೀಫ್ ಸೆಕ್ರೆಟ್ರಿಗೂ ಕಳಿಸ್ರಿ ಇದನ್ನು ಅಂತೇಳಿ ತಮ್ಮ PAಗೆ ಕೂಡ ಹೇಳುವಂಥದ್ದು. ಓಪನ್ ಆಗಿಯೇ ಧಮಕಿ ಹಾಕೋದು, ಆವಾಜ್ ಹಾಕೋದು, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಸುರೇಶ್? ಹೌದು ನವೀನ್, ಏನು ಸಿರಟ್ಟಿಯ BJP ಶಾಸಕ ಚಂದ್ರು ಲಮಾಣಿ ಅವರ ಏನು ಲೋಕಾಯುಕ್ತ ದಾಳಿ ಏನಿದೆ ಸಾಕಷ್ಟು ಚರ್ಚೆಗೆ ಮತ್ತೆ ಸಂಚಲನ ಕೂಡ ಕಾರಣ ಆಗಿರುವಂಥದ್ದು. ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಆಡಿಯೋಗಳು ಈಗ ಏನು ವೈರಲ್ ಆಗಿರುವಂಥದ್ದು. ಅದರಲ್ಲಿ ಈಗ 2ನೇ ಆಡಿಯೋ ಏನಿದೆ ಅದರಲ್ಲಿ ಶಾಸಕರು ಏನು ಗುತ್ತಿಗೆದಾರ ವಿಜಯ್ ಪೂಜಾರಿ ಇದ್ದಾರೆ, ಅವರಿಗೆ ಧಮಕಿ ಹಾಕಿರುವಂತಹ ವಿಷಯ ಇದರಲ್ಲಿ ಬಹಿರಂಗ ಆಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಗುತ್ತಿಗೆ ಏನಿದೆ, ಕಾಂಟ್ರಾಕ್ಟ್ ಏನಿದೆ, ಅದನ್ನ ರೀಟೆಂಡರ್ ಕರೆದು ಬಿಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ನೀ ದುಡ್ಡು ಕೊಡದೇ ಇದ್ರೆ ಬೇರೆ ಒಬ್ಬ ವ್ಯಕ್ತಿ ಕಡೆಯಿಂದ ಏನೋ ಅವ್ರ ಕಡೆಯಿಂದ ವಸೂಲಿ ಮಾಡ್ತೀನಿ ಅನ್ನುವಂತ ಧಮಕಿಯನ್ನು ಕೂಡ ಅವರಿಗೆ ಹಾಕ್ತಾ ಇದ್ದಾರೆ. ಹಾಕಿರುವಂತದ್ದು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಏನು ಈ ಒಂದು ಟೆಂಡರ್ ಏನಿದೆ, ಸಂಕದಾಳ ಬಳಿ ಸುಮಾರು 1 ಕೋಟಿ ರೂಪಾಯಿ ಕಾಮಗಾರಿ ಏನಿದೆ ಅದನ್ನ ವಿಜಯ್ ಪೂಜಾರಿಗೆ ಸಿಕ್ಕಿರುತ್ತೆ. ಅದನ್ನ ಆಲ್ರೆಡಿ ಈಗ ಅರ್ಧ ಕೆಲಸ ಮಾಡಿರ್ತಾರೆ. ಹೀಗಾಗಿ ಈತ ಏನು ಶಾಸಕರಿದ್ದಾರೆ ಅದನ್ನ ಅವ್ರು ಭೂಮಿ ಪೂಜೆ ಕೂಡ ಮಾಡಿರ್ತಾರೆ. ಆದ್ರೆ ಏನು ಇವರಿಗೆ ಆ ಭೂಮಿ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಏನ್ ಕೊಡ್ಬೇಕಾಗಿತ್ತು, ಕಮಿಷನ್ ಕೊಡ್ಬೇಕಾಗಿತ್ತು, ಅದನ್ನ ಕೊಟ್ಟಿರೋದಿಲ್ಲ ಅನ್ನುವಂತ ವಿಚಾರ. ಹೀಗಾಗಿ ಆತ ಬಹಳಷ್ಟು ಅವರಿಗೆ ಸತಾಯಿಸಿರ್ತಾನೆ, ಕಾಡಿಸಿರ್ತಾನೆ. ಹೀಗಾಗಿ
ಪದೇ ಪದೇ ಕಾಲ್ ಮಾಡಿದ್ರು ಕೂಡ ಏನು ಬೇರೆ ಬೇರೆ ಊರಿಗೆ ಹೋಗಿದ್ದೀನಿ ಅಂತ ಹೇಳಿರ್ತಾರೆ. ಹೀಗಾಗಿ ಒಂದ್ ದಿನ ಅವರ ಆಫೀಸ್ಗೆ ಹೋಗಿ ಏನು ಲಕ್ಷ್ಮೇಶ್ವರದಲ್ಲಿ ಇರ್ತಕ್ಕಂಥ ಏನು ಅವರ ಕಚೇರಿ ಇದೆ, ಅಂದ್ರೆ ಏನು ಹಾಸ್ಪಿಟಲ್ ಇದೆ, ಹಾಸ್ಪಿಟಲಲ್ಲಿ ಏನು ಶಾಸಕರ ಬಳಿ ಈ ಒಂದು ಇಲ್ಲ, ನನ್ನ ಕಡೆ ದುಡ್ಡು ಸಿಕ್ಕಿರ್ಲಿಲ್ಲ, ಮತ್ತೆ ಇದು ವಾಟರ್ ಸಪ್ಲೈ ಬಿಲ್ ಆಗುತ್ತೆ, ಅದಾದ ನಂತರ ಕೊಡ್ತೀನಿ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾರೆ. ಹೀಗಾಗಿ ಏನು ಶಾಸಕರು ಆತನಿಗೆ ಏನು ನೀನು ಬೇರೆ ಬೇರೆ ಸುಳ್ಳು ಹೇಳ್ತಾ ಇದೆಯಾ, ಎಲ್ಲಿ ಹೋಗಿದ್ಯಾ, ಏನ್ ಮಾಡ್ತಾ ಇದೆಯಾ, ಮತ್ತೆ ಎಲ್ಲಮ್ಗೋಗು ಮಲ್ಲಮ್ಗೋಗು ಅನ್ನುವಂತ ಈ ರೀತಿಯ ಏನು ಅವಾಚ್ಯನ ವ್ಯಂಗ್ಯವಾಗಿ ಕೂಡ ಮಾತಾಡ್ತಾರೆ. ಜೊತೆಗೆ ಏನು ಬಸವರಾಜ್ ಅನ್ನೋರ ವ್ಯಕ್ತಿ ಕೂಡ ಅಲ್ಲಿ ಪ್ರಸ್ತಾಪಕ್ಕೆ ಅವ್ರ ಮುಂದೆ ನಾ ಎಲ್ಲ ಮಾತಾಡಿದ್ದೀನಿ, ಹೀಗಾಗಿ ಅವ್ರು ಹೇಳ್ದಂತೆ ನಡ್ಕೋ, ಮತ್ತೆ ಕೊಡ್ಬೇಕು ಅನ್ನುವಂತ, ಅಂದ್ರೆ ಏನ್ ಹೇಳಿದೀನಿ ಮಾತಾಗಿದೆ ಅದನ್ನ ಹಣ ಕೊಡ್ಬೇಕು ಅನ್ನುವಂತ ಮಾತನ್ನ ಹೇಳಿ, ಕೊಡದೇ ಇದ್ರೆ ಮತ್ತೆ ಬೇರೆಯವ್ರ ಕಡೆಯಿಂದ ವಸೂಲಿ ಮಾಡಿಸ್ತೀನಿ ಅನ್ನೋಂತ ಕೂಡ ಧಮಕಿ ಕೂಡ ಹಾಕಿರ್ತಾರೆ. ನವೀನ್. ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.